ಮಡಿಕೇರಿಯಲ್ಲಿ ನಾನು ಸ್ಟೇ ಮಾಡಿದಂತಹ ಮನೆ ನಾನು ನಿಮಗೆ ತೋರಿಸ್ತೀನಿ. ಇಷ್ಟು ಕಡಿಮೆ ಬಜೆಟಲ್ಲಿ ಇಷ್ಟು ದೊಡ್ಡ ಮನೆ ಸಿಕ್ಕಿದೆ ಅಂದರೆ ನಿಮಗೆ ನಂಬಕ್ಕೇ ಆಗೋದಿಲ್ಲ. ಹಾಗೆ ಒಳಗಡೆ ಏನೇನಿದೆ, ಹಾಗೆ ನಾನು ಎಷ್ಟು ಪೇ ಮಾಡಿದೆ, ಎಷ್ಟು ದಿನ ಸ್ಟೇ ಮಾಡಿದೆ ಅಂತ ಎಲ್ಲ ಡೀಟೇಲಾಗಿ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. ಬನ್ನಿ, ನಾವು ಸ್ಟೇ ಮಾಡ್ತಿರುವಂತಹ ಇದು ಮನೆ, ಒಂದು ಫುಲ್ ಮನೆ ನಮಗೆ ಸಿಕ್ಕಿದೆ. ಸೊ ಇದು ಬಂದ್ಬಿಟ್ಟು ಹಾಲು, ಹಾಗೆ ಇಲ್ಲಿ ಒಂದು ಬೆಡ್ರೂಮ್ ಇದೆ. ಸೊ ಇಲ್ಲಿ ಸೈಡ್ ಇದು ಒಂದು ಬೆಡ್ರೂಮ್. ಸೊ ಡಬಲ್, ಆಕ್ಚುಲಿ ಇಬ್ರು ಮಲ್ಕೋಬಹುದು ಆಯ್ತಾ. ಇದೊಂದು ಬೆಡ್ರೂಮ್ ಮತ್ತೆ ಬಾತ್ರೂಮ್ ಇದೆ ಆಯ್ತಾ. ಮತ್ತೆ ಹಾಗೆ ಬರೋದಾದ್ರೆ ಸ್ಟ್ರೇಟ್ ಇಲ್ಲಿ ಒಂದು ಬೆಡ್ರೂಮ್ ಇದೆ. ಸೊ ಇಲ್ಲಿ ಬೇಕಂದ್ರೆ ನಮ್ಗೆ ಒಂದು 1 2 3 4 ಅಟ್ಲೀಸ್ಟ್ 4 ಜನ ಆರಾಮಾಗಿ ಮಲ್ಕೋಬಹುದು ಈ ರೂಮ್ ಅಲ್ಲಿ. ಸೊ ಇದು ಮಾತ್ರ ಅಲ್ಲ, ಬನ್ನಿ. ಸೊ ಇಲ್ಲಿ ಒಂದು ಬೆಡ್ರೂಮ್ ಇದೆ. ಸೊ ಇಲ್ಲಿ ಒಂದು ಬೆಡ್ರೂಮ್ ಇದೆ ನೋಡಿ. ಆಕ್ಚುಲಿ 3 BHK ಮನೆ ಸಿಕ್ಕಿರೋದು ನಮ್ಗೆ ತುಂಬಾನೇ ಬಜೆಟ್ ಫ್ರೆಂಡ್ಲಿ, ಹಾಗೆ ತುಂಬಾನೇ ನೀಟ್ ಅಂಡ್ ಕ್ಲೀನ್ ಆಗಿರುವಂತ ಒಂದು ಮನೆ. ಮತ್ತೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಇಲ್ಲಿ ಆಯ್ತಾ. ಒಂದು ಅವೈಲೇಬಲ್ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ನಮಗೆ. ಸೊ ಬಾತ್ರೂಮ್ ಸಹ ತುಂಬಾ ಕ್ಲೀನ್ ಆಗಿದೆ, ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಸೊ ಬಾತ್ರೂಮ್ ಇದೆ, ಗೀಸರ್ ಇದೆ, ಎಲ್ಲ ಇದೆ. ಬಾತ್ರೂಮ್ ದೆನ್ ಹಾಗೆ ಇಲ್ಲಿಂದ ಸ್ಟ್ರೈಟ್ ಆಗಿ ಹೋಗೋದಾದ್ರೆ ಇಲ್ಲಿ ಡೈನಿಂಗ್ ಟೇಬಲ್ ಇದೆ, ಹಾಗೆ ಟಿವಿ ಇದೆ. ಇಲ್ಲಿ ಬೇಕಂದ್ರೆ ಟಿವಿ ನೋಡಿ ಆಮೇಲೆ ಊಟ ಮಾಡೋಕ್ಕೆ ಡೈನಿಂಗ್ ಟೇಬಲ್. ಮತ್ತೆ ಇಲ್ಲಿ ಬರೋದಾದ್ರೆ ಒಂದು ಫ್ರಿಡ್ಜ್ ಇದೆ, ಮತ್ತೆ ಕಿಚನ್ ಈಸ್ ಹಿಯರ್. ಎಸ್, ನಮಗೆ ಬೇಕಂದ್ರೆ ಕುಕ್ ಎಲ್ಲ ಮಾಡ್ಕೊಂಡು ತಿನ್ಬೋದಂತೆ. ಗ್ಯಾಸ್ ಇದೆ, ಸ್ಟವ್ ಇದೆ, ಎಲ್ಲ ಅವೈಲೇಬಲ್ ಇದೆ. ಹಾಗೆ ಫಿಲ್ಟರ್ ಇದೆ, ನೀರು ಸಹ ಕುಡಿಯೋಕೆ ಫಿಲ್ಟರ್ ಎಲ್ಲ ಇದೆ. ಮತ್ತೆ ಎಲ್ಲ ತರಹದ ಪಾತ್ರೆಗಳು ಸಹ ಇಲ್ಲಿ ಇದಾವೆ. ಗ್ಲಾಸಸ್ ಇದಾವೆ, ಪ್ಲೇಟ್ಸ್ ಇದಾವೆ, ನಿಮ್ಗೆ ಏನ್ ಬೇಕು ಮಾಡ್ಕೊಂಡು ತಿನ್ನಿ. ಆಕ್ಚುಲಿ 2 ನೈಟ್ಸ್ಗೆ ನಾನು ಇಬ್ರನ್ನ ಬುಕ್ ಮಾಡಿದ್ದು, ತುಂಬಾ ಚೆನ್ನಾಗಿದೆ. ಮತ್ತೆ ಆ ಸೈಡ್ ಓನರ್ದು ಮನೆ ಇದೆ, ಅಲ್ಲೆಲ್ಲ ಕಾಫಿ ತೋಟಗಳೆಲ್ಲ ಇದಾವಂತೆ, ಅಲ್ಲಿರೋದು ಹೋಗಿಲ್ಲ. ಆಮೇಲೆ ನಿಮ್ದು ಗಾಡಿ ಏನಾದ್ರೂ ತರ್ತೀರಾ ಅಂತ ಅನ್ನೋದಾದ್ರೆ ನಿಮ್ಗೆ ಪಾರ್ಕಿಂಗ್ ಕೂಡ ಅವೈಲೇಬಲ್ ಇದೆ. ಮತ್ತೆ ಮನೆ ಮುಂದೆ ಏನಿದೆ ಗೊತ್ತಾ, ಮನೆ ಮುಂದೆ ಕಾಫಿ ತೋಟ ತರ ಕಾಫಿ ಗಿಡಗಳಿದಾವೆ, ಅವೈಲೇಬಲ್ ಇದೆ, ಅಲ್ಲಿ ನೋಡ್ಬೋದು ಕಾಫಿ. ಹಾಗೆ ಮತ್ತೆ ಪೆಪ್ಪರ್ಗಳಿದಾವೆ, ಸ್ಪೈಸಸ್ ಇದಾವೆ. ಇಲ್ಲಿ ನೋಡಿದ್ರ ಆಕ್ಚುಲಿ ಇದು ಬಂದ್ಬಿಟ್ಟು ಕಾಫಿ ಹೂ ಗೈಸ್. ಆಕ್ಚುಲಿ ಸ್ಮೆಲ್ ಇದೆ ಆಯ್ತಾ, ತುಂಬಾ ಚೆನ್ನಾಗಿ ಸ್ಮೆಲ್ ಇದೆ. ನಮ್ಗೆ ಮಲ್ಲಿಗೆ ಹೂ ಹೇಗೆ ಬರುತ್ತಲ್ಲ ಅದೇ ತರ ಒಂದು ಸ್ಮೆಲ್ ಇದೆ ನೋಡಿ. ಬಂದ ತಕ್ಷಣ ಹಾಲ್ನ ತಂದ್ಕೊಟ್ರು, ಕಾಫಿ ಬೇಕಾದ್ರೆ ಮಾಡ್ಕೊಂಡು ಕುಡೀರಿ ಅಂತ ಹೇಳಿ. ಏನಾದ್ರು ಬೇಕಾದ್ರೆ ಅವಶ್ಯಕತೆ ಇದ್ರೆ ನಮ್ಗೆ ಕಾಲ್ ಮಾಡಿ, ನಾವು ಬರ್ತೀವಿ ಅಂತ ಹೇಳಿದ್ರು. ತುಂಬಾ ಒಳ್ಳೆ ಜನ ಆಯ್ತಾ, ಪಕ್ಕದಲ್ಲೇ ಇದ್ದಾರೆ ಅವ್ರ ಮನೆ. ಸೊ ಏನಾದ್ರು ಅವಶ್ಯಕತೆ ಕೇಳ್ಬೋದು. ಈಗ ನಾನು ಟೀ ಮಾಡ್ತಾ ಇದ್ದೀನಿ, ಈಗ ಇಲ್ಲ ಟೀ ಇಲ್ಲ, ಕಾಫಿ ಮಾಡ್ತಾ ಇದ್ದೀನಿ. ಲೈಕ್ ಮಡಿಕೇರಿಗೆ ಬಂದು ಮಡಿಕೇರಿ ಕಾಫಿನ ಕುಡಿತಾ ಇದ್ದೀನಿ. ಮೇಲೆ ಬರೋದಾದ್ರೆ ಮೇಲೆಯಿಂದ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿಂದ ಫುಲ್ ಮಡಿಕೇರಿ ವ್ಯೂ ಕಾಣುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ಮುಂದಗಡೆ ಫುಲ್ ದೊಡ್ಡ ಬೆಟ್ಟ ಇದೆ, ಫುಲ್ ಮಂಜಿಂದ ಕವರ್ ಆಗ್ತಾ ಇದೆ. ಈಗ ಫುಲ್ ಮಂಜು ಕವರ್ ಆಗ್ತಾ ಬರ್ತಾ ಇದೆ. ತುಂಬಾನೇ ಬಿಡುವ, ತುಂಬಾ ಚಳಿ ಆಗ್ತಾ ಇದೆ ಈಗ ಮಾತ್ರ. ಸಕ್ಕತ್ತಾಗಿದೆ. ಎಲ್ಲ ಲೈಟ್ ಅಲ್ಲಿ ಕಾಣ್ತಿದೆ ನೋಡಿ. ನಾವು ಸ್ಟೇ ಮಾಡ್ತಿರೋದ್ರಿಂದ ಇಲ್ಲಿಂದ ಈ ಮನೆಯಿಂದ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಗೈಸ್, ಸಕ್ಕತ್ತಾಗಿದೆ. ಇನ್ನ ಮಾರ್ನಿಂಗ್ ಇನ್ನ ಸಕ್ಕತ್ತಾಗಿರುತ್ತೆ ಅನ್ಸುತ್ತೆ, ಅದನ್ನ ಮಾರ್ನಿಂಗ್ ತೋರಿಸ್ತೀನಿ ನಾನು ನಿಮ್ಗೆ. ಈ ಈವ್ನಿಂಗ್ ವ್ಯೂ ನೋಡ್ತಾ ನೋಡ್ತಾ ಕತ್ಲೆ ಆಗಿದೆ ಗೊತ್ತಾಗಿಲ್ಲ. ಸೊ ಹಾಗಾಗಿ ನಾವೀಗ ಊಟನ ತೊಗೊಂಬರಕಂತ ಹೇಳಿ ಸಿಟಿಗೆ ಹೋಗ್ತಾ ಇದ್ದೀವಿ. ನಮ್ಮ ರೂಮಿಂದ ಸಿಟಿಗೆ ಒಂದು 2 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಮೋಮೋ ಅಟ್ ದ ಮಾರ್ಕೆಟ್ ಅನ್ನುವಂಥ ಶಾಪಿಂದ ಒಂದು ಟಿಬೇಟಿಯನ್ ಡಿಶಸ್ ಎಲ್ಲ ನಮಗೆ ಟ್ರೈ ಮಾಡಬೇಕಂತ ಅನ್ನಿಸ್ತು. ನಿಮ್ಗೆ ಗೊತ್ತಿದೆ ಮೋಮೋಸ್ ಹಾಗೆ ತುಕ್ಕ ಏನೇನು ಸಿಕ್ಕಿದೆ ಎಲ್ಲನೂ ತೊಗೊಂಡು ಹೋಗ್ತಾ ಇದ್ದೀವಿ ನಾವು. ಮತ್ತು ಇನ್ನೊಂದು ನೆನಪಲ್ಲಿ ಇರಲಿ, ಇಲ್ಲಿ 9 ಗಂಟೆ ಹಾಗೆ 8:15 ಆಗ್ತಾ ಇದ್ದಂಗೆ ಎಲ್ಲ ಶಾಪ್ಗಳು ಕ್ಲೋಸ್ ಆಗಿಬಿಡುತ್ತೆ. ಅದಾದಮೇಲೆ ನಮಗೆ ಫುಡ್ ಸಿಗೋದು ತುಂಬಾ ಕಷ್ಟ ಆಗುತ್ತೆ, ಆರ್ಡ್ರ್ ಮಾಡೋಕ್ಕೂ ಆಗೋದಿಲ್ಲ ಆಯಿತಾ. ಸೊ ಹಾಗಾಗಿ ನಾವು ಆದಷ್ಟು ಬೇಗ ಬಂದು ಊಟ ತೊಗೊಂಡು ಹೋಗ್ಬೇಕಂತ 8 ಗಂಟೆಗೆ ಬಂದು ನಾವು ಊಟ ತೊಗೊಂಡು ಹೋದ್ವಿ. ಈ ಇನ್ಫಾರ್ಮೇಷನ್ ನನಗೆ ಓನರ್ ಅವರು ಹೇಳಿದ್ದು. ಸೊ ಸಿಟಿ ವ್ಯೂ ನೀವು ನೋಡ್ಬೋದು, ತುಂಬ ಒಂದು ಚಿಕ್ಕದಾದಂಥ ಸಿಟಿ ಇದು. ಸೊ ನೋಡ್ಬೋದು ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗ್ತಾ ಬರ್ತಾ ಇದೆ. ಹಾಗೆ ಊಟನ ತೊಗೊಂಡು ಹೋಗಿ ನಾವು ಊಟನ ಮಾಡಿದ್ವಿ. ಈ ಮನೇನ Airbnb-ಯಲ್ಲಿ ನಾನು ಬುಕ್ ಮಾಡಿದ್ದು. ಆಕ್ಚುಲಿ 1 ನೈಟ್ಗೆ ಅಂತ ಬುಕ್ ಮಾಡಿದ್ದು, ಬಟ್ ಅಲ್ಲಿ ಹೋದ್ಮೇಲೆ ಇನ್ನೊಂದು ಡೇ ಬೇಕಂತ ಹೇಳಿದ್ದಕ್ಕೆ ಅವ್ರು ನನಗೆ ಎಕ್ಸ್ಟೆಂಡ್ ಮಾಡಿಕೊಟ್ರು. ಸೊ ನಾನು ಸ್ಟೇ ಮಾಡಿದ್ದು 2 ದಿನ. ಸೊ 2 ದಿನಕ್ಕೆ ನಾನು 2400 ನಾನು ಪೇ ಮಾಡಿದೆ. ಆಕ್ಚುಲಿ ಸೀಸನ್ ಇಲ್ಲಂತ ಸಮಯದಲ್ಲಿ ನಾನು ಹೋಗಿದ್ದು, ಹಾಗಾಗಿ ಎಷ್ಟು ಕಡಿಮೆ ಸಿಕ್ತು ಅಂತ ಅನಿಸುತ್ತೆ. ಒಂದು ವೇಳೆ ಸೀಸನ್ ಟೈಮಲ್ಲಿ ಹೋಗೋದಾದ್ರೆ ಪ್ರೈಸ್ ಸ್ವಲ್ಪ ವ್ಯತ್ಯಾಸ ಬರಬಹುದು. ಸೊ ನಿಮ್ಗೆ ಏನಾದರೂ ಈ ಮನೆಯದು ಡೀಟೇಲ್ಸ್ ಏನಾದರೂ ಬೇಕಂದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ನಂಬರ್ನ ಕಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.